ಸೊ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಮಧ್ಯಾಹ್ನ ಹೇಳಿದ್ದೆ ಚಾಲೆಂಜ್ ಶುರುವಾಗುತ್ತೆ ಅಂತ. 2 o'clock ಶುರು ಆಗ್ತಾಯಿದೆ. ಇವತ್ತು ಸಾಟರ್ಡೇ ಇದು, ನಾಳೆ ಸಂಡೇ 2 o'clock ಮಧ್ಯಾಹ್ನ ಇಳಿಯೋದು. 24 hours ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಗಾಡಿ ಕೂತ್ಕೊಳ್ಳೋವರೆಗೂ ಟೈಮ್ ಇದೆ, ಅಲ್ಲಿವರೆಗೂ ನಾನು ನಿಂತ್ಕೊಂಡೇ ಇರ್ಬೋದು. ಜಾಲಿ. ಓಕೆ, ಏನು ಹೇಳಿ? ಕೂತ್ಕೊಳ್ಳಲ್ಲ. ಆಲ್ ದ ಬೆಸ್ಟ್. ಕೂತ್ಕೋ. ಓಕೆ, ಕೂತ್ಕೊಂತ ಇದ್ದೇನೆ. ಕೂತ್ಕೊಂಡೆ. ಎಸ್, ಕೂತ್ಕೊಂಡು 24 hours ಎಲ್ಲಾದರೂ ಸುತ್ತಾಡು, ಎಲ್ಲಾದರೂ ಹೋಗು, ಎಲ್ಲಾದರೂ ಬಾ, ಜಾಲಿ ಮಾಡು. ಸ್ಟ್ಯಾಂಡ್ ಹಾಕೊಂಡು ಬರೀ ಇಷ್ಟರಲ್ಲೇ ಇರ್ಬೋದು ಸ್ನೇಹಿತರೆ. ಒಂಚೂರು ಮುಂದೆ ಬಾ, ಕೈ ಈ ಕಡೆ, ಕೆಳಗಡೆ ಕಾಲೆಲ್ಲ ಇಡ್ಬೋದು, ಇಲ್ಲಾಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಳಿಯೋಂಗಿಲ್ಲ ಅಷ್ಟೇ, ಗಾಡಿಯಿಂದ ಇಳಿಯೋಂಗಿಲ್ಲ. ಏನೇ ಮಾಡು ಗಾಡಿಯಿಂದ ಇಳಿಯೋಂಗಿಲ್ಲ. ಇವತ್ತು ಫುಲ್ಲು ಓಲ್ ಡೇ ಗಾಡಿಲೇ ಇರೋದು. ನಾಳೆ 24 hours, ನಾಳೆ 2 ಗಂಟೆ ಮಧ್ಯಾಹ್ನವರೆಗೂ ಗಾಡಿಲೇ ಕೂತ್ಕೊಂಡಿರಬೇಕು. 2 ಗಂಟೆ ಆದಮೇಲೆ ಇಳಿಬೋದು. ಅದ್ರದ್ದು ವ್ಲಾಗ್ ಮಾಡ್ತೀನಿ. ಅಲ್ಲಿಗೆ ಚಾಲೆಂಜ್ ಕಂಪ್ಲೀಟ್. ಅಲ್ಲಿಗೆ 2 o'clock ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಓಕೆ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸ್ನೇಹಿತರೆ. ಬೈಕರ್ ಪ್ರಣವ್ 8055 ಅಂತ ಹತ್ರ ವಾಯ್ಸ್ ಕೇಳೋದು. ಯೂಟ್ಯೂಬಲ್ಲೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಆಫ್ ಮಾಡಿ. ಸೊ ಗೈಸ್, ಇವಾಗ ಸಾಯಿರಾಮ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅವರು ಒಬ್ಬರನ್ನ ಮೀಟ್ ಮಾಡಬೇಕು, ಸ್ಪೆಷಲ್ ಪರ್ಸನ್. ಒಬ್ಬನು ನಮ್ಮ ಬ್ರದರ್ ಅಮಿತ್ ಬನ್ವಾಸಿ ಅಂತ ಇದ್ದಾರೆ ಒಬ್ಬರು. ಅವರು ಕೂಡ ಯೂಟ್ಯೂಬರೇ, ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ. ಅವರ ಪೇಜ್ ಹಾಕಿರ್ತೀನಿ, ನೋಡ್ಕೊಬೋದು ನೀವೂ. ಸರಿ ಬನ್ನಿ, ಹಂಗೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಮೀಟ್ ಮಾಡೋಣ. ಬನ್ನಿ ಗೈಸ್. ಸೊ ಗೈಸ್, ಅಮಿತ್ ಅಣ್ಣನೂ ಬಂದರು ನೋಡಿ, ಬರ್ತಾ ಇದ್ದಾರೆ. ಬ್ರೋ ಏನಿಲ್ಲ, 24 hours ಬೈಕಿಂದ ಕೆಳಗಡೆ ಇಳಿಯೋಂಗಿಲ್ಲ ಅಂತ ಒಂದು ಪ್ಲ್ಯಾನ್ ಇದೆ. ಅದೊಂದು ಚಾಲೆಂಜು. ಆ ಥರ ಸಾರಿ, ನಿಮ್ಮ ಮುಂದೆ ನಾವು ಕೂತ್ಕೊಂಡಿದ್ದೀನಿ, ಆ ಥರ ಪ್ಲೀಸ್ ಏನೋ ಅನ್ಕೊಂಬೇಡಿ ಬ್ರೋ. ಚಾಲೆಂಜಿಂದ ಇದು ಮಾಡ್ತಿರೋದು. 24 hours ಇವತ್ತು ಮಧ್ಯಾಹ್ನ 2 o'clock ಗಾಡೀಲಿ ಕೂತಿದ್ದು. ನಾಳೆ ಮಧ್ಯಾಹ್ನ 2 o'clock ಇಳಿಯೋದು ಗಾಡಿಯಿಂದ. 2 o'clock ಗಾಡಿಲೇನೆ. ಅಕಸ್ಮಾತ್ ನಿದ್ದೆ ಬಂತು ಅಂದರೆ ಹಿಂದೆ ಟಾಪ್ ಬಾಕ್ಸ್ ತೆಗ್ಬಿಟ್ಟು ಹಿಂದ್ಗಡೆ ದಿಂಬಾಕೊಂಡ್ಬಿಟ್ಟು ನಿಮ್ದೇ ಮಲ್ಕೊಳ್ಳೋದು. ಅಕಸ್ಮಾತ್ ರೆಸ್ಟ್ ಏನಾದರೂ ಬೇಕು ಅಂದರೆ ಕೈ ರೆಸ್ಟ್ಗೆ ಪ್ಯಾನಿಯರ್ಸ್ ಹಾಕಿದ್ದೀನಿ. ಆ ಥರ ಕಾಲು ಇಡಬೇಕು ಅಂದರೆ ಮೇಲ್ಗಡೆ ಕಾಲು ಹಿಂಗೆ ಇಟ್ಕೊಂಡ್ಬಿಡೋದು, ಮೇಲ್ಗಡೆ ಹಿಂಗೆ. ಇಲ್ಲ, ಈ ಕಡೆ ಲಡಾಖಲ್ಲಿ ಮುರ್ದೆ ಹೋಯ್ತಿದ್ದು. ಇವಾಗಲೇ ಲಡಾಖಿಂದ ಬೈಕ್ ತೊಗೊಂಡಾಗ್ಲಿಂದ ನಿಮ್ಮನ್ನು ಮೀಟೇ ಮಾಡಿರಲಿಲ್ಲ ನಾನು. ನಿನ್ನ ಬೈಕೇ ನೋಡಿಲ್ಲ ಅಲ್ಲ? ಬೈಕೇ ನೋಡಿಲ್ಲ ನೀವು. ಡೆಲಿವರಿ ಟೈಮಲ್ಲಿ ಎಷ್ಟೇ ಕರೆದಿದ್ದು ನಾನು ನಿಮ್ಮನ್ನ. ಶಶಾಂಕ್ದು ಅಷ್ಟೇ. ಅದೇ ಬೈಕೇ ಇಲ್ಲ. ಎಲ್ಲೋ ಗುಜ್ರಿಗೆ ಹೋಗ್ಬಿಟ್ಟಿದೆ. ಅದು ಪೊಲೀಸ್ ಸ್ಟೇಷನಲ್ಲಿದೆ. ಹೌದು. ನಿಮಗೆ ಹೆಂಗೆ ಅನಿಸ್ತದೆ ಬ್ರೋ ಎಕ್ಸ್ಪೀರಿಯನ್ಸು? ನೀವು ಯಾವತ್ತಾರು ಟ್ರೈ ಮಾಡ್ತೀರಾ? ಇಲ್ಲ, ಅಷ್ಟೇ ಕುಂಡಿ ನೋವು ಇದ್ದೇ ಇರುತ್ತೆ. ಅದು ಟೈಮ್ ಸ್ಟೂಡೆಂಟ್ ಆಗಿರೋದ್ರಿಂದ ಮಾಡ್ಬೋದು. ನಮ್ಗೆ ಟೈಮ್ ಸಿಗ್ಬೇಕಲ್ಲ. ಓಕೆ. ಸೊ ಇವಾಗ ಲೊಕೇಶನ್ಸ್ ಆ ಥರ ಎಲ್ಲ? ಲೊಕೇಶನ್ ಏನೂ ಇಲ್ಲ, ಸುಮ್ಮನೆ ಲೋಕಲಲ್ಲೇ. ಅಲ್ಲ, ಫಸ್ಟ್ ಲೋಕಲ್ ಮಾಡಿಬಿಟ್ಟೆ ತಾನೇ ನೆಕ್ಸ್ಟು ಮಾಡ್ಬೋದು. ನೆಕ್ಸ್ಟು ಪ್ಲ್ಯಾನ್ ಇದೆ ಬ್ರೋ, ನಾನ್ ಸ್ಟಾಪ್ 24 hours ಇದು ನಾನ್ ಸ್ಟಾಪ್ ರೈಡ್ ಮಾಡೋಣ ಅಂತ. ಮುಂದಿನ ವರ್ಷ ಅಯೋಧ್ಯ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಹೋಗ್ತಾ ಸಿಗೋಣ ಸ್ನೇಹಿತರೆ. ಆಮೇಲೆ ಮಾಡ್ತೀನಿ. ಮಿಸ್ ಆಗೋಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಒಳ್ಳೊಳ್ಳೆ ಬೇರೆ ಚಾಲೆಂಜಸ್ ಇನ್ನೂ ದೊಡ್ಡ ರೈಡ್ ಮಾಡು. ಒಳ್ಳೇದಾಗಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಗೈಸ್, ಇವಾಗ ಅಮಿತ್ ಅಣ್ಣ ಗಾಡಿ ಓಡಿಸ್ತಾ ಇದ್ದಾರೆ. ಹೆಲ್ಮೆಟ್ ಹಾಕೋತೀವಿ, ಸದ್ಯಕ್ಕೆ ಹಾಕಿಲ್ಲ ಅಷ್ಟೇ. ಹೆಲ್ಮೆಟೇ ಇಲ್ಲ, ಬಿಡಿ ಹೋಗಿ. ಲಡಾಖಿಂದ ಬಂದ್ಮೇಲೆ ಹಿಂಗಾಗಿದೆ ಗಾಡಿ. ಪೂರ ಸೌಂಡ್ ಬ್ಲಾಸ್ಟ್ ಆಗಿಬಿಟ್ಟಿದೆ ಗಾಡಿ ಎಲ್ಲ. ಅರ್ಧ ಕಾರ್ ಸ್ಪೇಸೇ ಬೇಕು ಈ ಗಾಡಿ ಹೋಗ್ಬೇಕು ಅಂದರೆ. ಗಾಡಿ ಓಡಿಸಿ ನಾವು 1 ತಿಂಗಳ. ಹಾಂ, ಇದೆಲ್ಲ ಒಂಥರ ಗಾಡಿ ಒಂಥರ. ನಿಮ್ಮ ಕಾಲೇಜ್ ಇಲ್ಲೇ ಅಲ್ಲ? ಇನ್ನೂ ಇಲ್ಲ ಅಣ್ಣ, ಮುಂದೆ ಹೋಗ್ಬೇಕು. MES. ಇಂಜಿನ್ ಎಲ್ಲ ಸೌಂಡ್ ಬಂದ್ಬಿಟ್ಟಿದೆ. ಇಂಜಿನ್ ಹೆವಿ ಸೌಂಡ್ ಇದೆ. ನೀನು ಎಲ್ಲಿವಾಗ ನೆಕ್ಸ್ಟು ಬಂದು ಅಯೋಧ್ಯ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಎಲ್ಲೂ ಇಲ್ಲ, ಎಕ್ಸಾಮ್ಸ್ ಆಗೋವರೆಗೂ ಸುಮ್ಮನೆ ಇರೋದಷ್ಟೇ. ಗ್ರೂಪ್ ರೈಡ್ಸು ಗ್ರೂಪ್ ರೈಡು ಸಣ್ಣ ಪುಟ್ಟ ರೈಡ್ ಅವಾಗ ಹೋಗ್ತಾ ಇರೋದು.
ಟ್ಯೂನ್ ಆಗಬೇಕು. ಪೊಲೀಸ್ ಇರ್ತಾರೆ ಬೇಡ ಇಲ್ಲ ಪೊಲೀಸ್ ಏನಿರಲ್ಲ ಹೊಟ್ಟಿದೆ ಜೋರ 100%. ನಾನು ಇವಾಗ ಇದೇ ರೋಡಲ್ಲೇ ಬಂದಿದ್ದೆ, ಬಟ್ ಹೆಲ್ಮೆಟ್ ಇತ್ತು. ಅದಕ್ಕೆ ಸುಮ್ಮನೆ ಯಾಕೆ ನಡೀರಿ ಅಣ್ಣ, ಏನಾಗುತ್ತೆ? ಏನೋ ಮಾಡ್ತಾ ಇದೆಯಾ ಅದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು. ಇಲ್ಲ ಇಲ್ಲೆಲ್ಲ ಯಾರು ಪೊಲೀಸ್ ಅವರು ಇರೋದಿಲ್ಲ. ಪೊಲೀಸ್ ಇಲ್ಲ ಅಂದಾಗ್ಲೇನೆ ಸೈರನ್ನು. ಪಾಪ ಆ್ಯಂಬುಲೆನ್ಸ್ ಏನು ಚೆನ್ನಾಗಿದೆ ಒಂಥರ ಗಾಡಿ. ಬಟ್ ಅದು ಸ್ವಲ್ಪ ಸೌಂಡ್ ಇದೆ ಅಷ್ಟೇ. ಬಟ್ ಹೊಸ ಗಾಡಿ ಇತ್ತಲ್ವಾ. ಹಾಂ ಮೈಲೇಜ್ ಹೆಂಗಿದೆ ಹೌದು? ಮೈಲೇಜ್ ಬಂದು 22 ಆ ಥರ ಕೊಡ್ತಾ ಇದೆ. ಇನ್ನೂ ಕೊಡಬೇಕು ಗಾಡಿ. ಅವ್ನು ಶಶಾಂಕ್ದು 40 ಹುಚ್ಚುದಂಗೆ 40 ಕೊಟ್ಬಿಟ್ಟಿತ್ತು ಲಾಸ್ಟ್ ಟೈಮು. ಹಾಂ ಆ ಥರ ಫಸ್ಟ್ ಇಯರಲ್ಲಿ ಪರವಾಗಿಲ್ಲ, ಒಳ್ಳೆ ಪಿಕಪ್ ಒಳ್ಳೆ ಫುಲ್ ಇದೆ. ಇವಾಗ ಈಗ ಗೈಸ್ ಇವಾಗ ಅಮಿತ್ ಅಣ್ಣ ಆರ್ಡ್ರ್ ಮಾಡಿದ್ದಾರೆ. ಪೆರಿ ಪೆರಿ ತಿನ್ನೋಣ ಅಂತ ಕೇಳಿದ್ರು, ಪೆರಿ ಪೆರಿ ತಿನ್ನೋಣ ಅಂದರು. ಈ ಸಿಚುಯೇಷನಲ್ಲಿ ಇವಾಗ ಆಗೋದಿಲ್ಲ, ಸೊ ನಾವು ರಾ ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ. ಓಕೆ ಬನ್ನಿ ಸಿಗೋಣ. ಇವಾಗ ಫ್ರೆಂಚ್ ಫ್ರೈಸ್ ಹಾಕಿ ಪರವಾಗಿಲ್ಲ. ಅವರೇ ಇವಾಗ ಪಾಪ ತಂದು ಕೊಡ್ತಾರೆ, ಇಲ್ಲಿ ಇಟ್ಕೊಂಡು ಜಾಲಿಯಾಗಿ ತಿನ್ನೋದು. ಏನು ಅವಸ್ಥೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿದೆಯಲ್ಲ ರೆಸ್ಟರು, ತಿನ್ನಿ ಬ್ರೋ. ತಿಂತೀನಿ ತಗೊಳ್ತೀನಿ. ಸೊ ಸ್ನೇಹಿತರೆ, ಹಿಂಗೆ ಹೋಗ್ತಾ ಇದ್ದೆ ವಿಜಯನಗರ ಹತ್ರ. ನನ್ನ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದೆ. ಯಾವ ಕಡೆ, ರೈಟಾ ಲೆಫ್ಟಾ? ಲೆಫ್ಟ್ಗೆ ಹೋಗ್ಬೇಕಾ? ಸೊ ಏನಾಗಿದೆ ಅಂದರೆ, ಮುಂದ್ಗಡೆ ಇರೋದು ಇವ್ರದ್ದು ಟೈರ್ ಪಂಚರ್ ಆಗಿದೆ. ಬನ್ನಿ ಹಂಗೆ ಮೇಲಿರ್ತೀವಿ ಅಲ್ಲಿ, ಹಾಂ ಹಂಗೆ ಡ್ರಾಪ್ ಮಾಡೋಣ ಅಂತ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹಂಗೆ ಇವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸೋಣ. ಪಾಪ ಸ್ನೇಹಿತರೆ, ಅವ್ರು ಹಂಗೆ ಅಲ್ಲಿ ಗ್ಯಾರೇಜ್ ಇದೆ, ಅಲ್ಲೇ ಬಿಟ್ಟೆ. ಇಲ್ಲಿಂದನೇ ಪಕ್ಕದ ರೋಡಲ್ಲೇ ಆಪೋಸಿಟಲ್ಲೇ ಇದೆ. ನಾನು ಹೋಗ್ತೀನಿ ಬಿಡಿ, ಥ್ಯಾಂಕ್ ಯು ಅಂತ ಹೇಳಿದ್ರು. ಓಕೆ ಸಿಗೋಣ ಮುಂದೆ. ಸೊ ಗೈಸ್ ನಮಸ್ಕಾರ. ಟೈಮ್ ಬಂದು 5:45 ಆಗಿದೆ. ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಗೆ ಕೂತ್ಕೊಂಡಿದ್ದು. ಸಮ್ ಅರೌಂಡ್ 3.5 hours ಬೈಕಲ್ಲೇ ಇದ್ದೀನಿ. ಇನ್ನೂ 24 ಗಂಟೆವರೆಗೂ ಇರಬೇಕು. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಬ್ಸ್ಕ್ರೈಬು, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಓಕೆ, ಟೇಕ್ ಕೇರ್. ಬೀದಿಲಿ ಕಾಫಿ ಕುಡಿತಾ ಇದ್ದಾನೆ ನನ್ನ ಮಗ. ಗೈಸ್ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ. ಟೈಮ್ ಬಂದು 6:15 ಅನಿಸುತ್ತೆ. 6:15. ಹೌದು, 6 ಗಂಟೆ ಅಮ್ಮ. 6 ಗಂಟೆ. ಓಕೆ, 6 ಗಂಟೆ ಆಗಿದೆ ಸ್ನೇಹಿತರೆ. ಸೊ ಮಧ್ಯಾಹ್ನದ ಊಟ ಮಾಡಿಲ್ಲ, ಯಾಕಂದರೆ ಡೆಲಿವರಿ ಆಗೋಗುತ್ತೆ ಅಂತ. ನಿಮಗೆ ಕೇಳೋಕ್ಕೆ ಅಸಹ್ಯ ಆಗಬಾರ್ದು, ಅದಕ್ಕೆ ಡೆಲಿವರಿ ಅಂದರೆ ಅಸಹ್ಯ ಪದನೇ. ಅದಕ್ಕೆ ನಾವು ಕ್ಲೀನಾಗಿ ಡೆಲಿವರಿ ಶಾರ್ಟ್ ಫಾರ್ಮಲ್ಲಿ ಡೆಲಿವರಿ ಅಂತ ಹೇಳ್ತೀವಿ. ಸೊ ಇವಾಗ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀವಿ. ಈ ವೆದರ್ಗೆ ಬಿಸಿ ಬಿಸಿ ಕಾಫಿ ಪ್ಲಸ್ ಬಜ್ಜಿ = ಸ್ವರ್ಗ. ಓಕೆ, ನಮಸ್ಕಾರ. ಏನು ಮಾಡೋದು, ಬೋರ್ ಹೊಡಿತಾ ಇತ್ತು. ಮೇಲ್ಗಡೆ ಮನೆ ಹುಡುಗ ಆಟ ಆಡ್ತಾ ಇದ್ದ, ಕೊಡ ಇದೆ ಅಂತ ಹೆಂಗೆ ಇಸ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ. ಜಾಲಿ. ಇವಾಗಿನ್ನೂ ಕಾಫಿ ಕುಡಿದೈತೆ. ನನ್ನ ಗಾಡಿ ಟ್ಯಾಂಕೆ ಹೋಲ್ಡರ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸುಸ್ತಾಯಿತು, ಹಣ್ಣು ಬಂತು, ಅದಕ್ಕೆ ಈ ಪೊಸಿಷನ್. ಸ್ನೇಹಿತರೆ, ಇವಾಗ ಆಕಾಶ್ ಅಣ್ಣನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಕಾಶ್ ಅಣ್ಣ ಮತ್ತು ಕಲ್ಕಿ ಅಣ್ಣ ಅಂದರೆ ಅವ್ರ ಹೆಸರು, ಅವ್ರ ಬೈಕ್ ಹೆಸರು ಬಂದು ಕಲ್ಕಿ ಅಂತ. ಅವ್ರ ಹೆಸರು ರಾಜೇಶ್ ಬ್ರೋ ಮತ್ತು ಆಕಾಶ್ ಕಡೆಮನಿ ಅಣ್ಣ ಅವ್ರನ್ನ ಮೀಟ್ ಮಾಡಿಕೊಂಡು ಬರೋಣ. ಇನ್ನೇನು ಕೂತ್ಕೊಂಡು ಬೋರ್ ಹೊಡಿತಾ ಇದೆ, ಹಣ್ಣು ನೋವು.
ಇನ್ನೇನು ಹಂಗೆ ಒಂದು ಜಾಲಿ ರೈಡು ಒಂದು 1/4 ಗಂಟೆ ರೈಡ್ ಮುಗಿಸ್ಕೊಂಡು ಬಂದ್ಬಿಡೋದು. ನಮ್ಮ ಕಲ್ಕೆ ಬ್ರೋ ಇಲ್ಲೇ ಇದ್ದಾರೆ. ಸೂಪರ್, ಹೊಸ ಚಾಲೆಂಜು. ಚಾಲೆಂಜ್ ಹೇಗಿದೆ? ನಡೀತಾ ಇದೆ ಬ್ರೋ. ಸೂಪರ್, ಕಂಗ್ರಾಟ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆಕಾಶನ ಅಲ್ಲೇ ಇದಾರಲ್ಲ, ಬರೋಣ ಇರು. ಹೇಳ್ಬೇಕಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನೋ ಮಾಡ್ತಾ ಇದೀಯಾ? ಏನೋ ಎಲ್ಲರೂ ಸಪೋರ್ಟ್ ಮಾಡಿ. ನೋಡ ಫುಲ್ ಕಷ್ಟ ಬೀಳ್ತಿದ್ದೇನೆ. ನಿಜವಾಗ್ಲೂ ಮಧ್ಯಾಹ್ನ 2 ಗಂಟೆ ಕೂತಿತ್ತು. ಆಲ್ಮೋಸ್ಟ್ ಎಷ್ಟು ಗಂಟೆ? 2, 3, 4, 5, 6, 7, 8, 6 ಅವರು ಇನ್ನೂ ಇದೆ, ಬೇಜಾನಿದೆ. ನೈಟ್ ಕಳಿಯುವಂತೆ. ನಾನು ಓಡಾಡಿಸ್ತೇನೆ ನಿನ್ನ. ಹೆಂಗೆ ನೈಟ್ ಕಳಿಯುವಂತೆ ಇನ್ನ. ಅಪ್ಪ ಸುಸ್ತ. ನೋಡಿ ನಮ್ಮ ಸಚಿನ್ ಅಣ್ಣನೂ ಬಂದರು. ಹಾಯ್ ಬ್ರೋ. ಸಚಿನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನಮ್ಮ ಇಷ್ಟು ಆಲ್ರೌಂಡರ್ಗಳಿಗೆ ಇವತ್ತು ಸಚಿನ್ ಅವರೇ ಕಾರಣ ಕಂಪ್ಲೀಟ್ ಆಗಕ್ಕೆ. ಎಲ್ಲಿ ಎಂ ಜಿ ರೋಡಿಂದ ಬಂದಿದ್ದಾರೆ. ಜಾಲಿ. ಮತ್ತೆ ಬ್ರೋ ಏನಾದರೂ ಹೇಳೋದಿದ್ಯಾ? ಏನಿಲ್ಲ ಬ್ರೋ, ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾಲೆಂಜ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. 24 hours. ನಾಳೆ ಸಂಡೇ 2 ಗಂಟೆವರೆಗೂ. ಸಚಿನ್ ಅವ್ರಿಗೆ ಇನ್ನೊಂದು ಟಾಸ್ಕ್ ಇದೆ, ಹೇಳಿಲ್ಲ ನಾವು, ಸೀಕ್ರೆಟ್ ಅದು. ಸಚಿನ್ ಅವ್ರಿಗೆ ಈಗ ಸದ್ಯದಲ್ಲೇ ಗೊತ್ತಾಗುತ್ತೆ. 24 hours ಇರೋ ಅಂತ 24 hours. ನೋಡೋಣ ಇವಾಗ, ಏನೋ ಮಾಡೋಣ. ಜಾಲಿ. ಆಲ್ರೆಡಿ ಕಲಿಕೆ. ಇವಾಗ ಮನೆಗೆ ಬಂದಿದ್ದೀನಿ. ಊಟ ಇಲ್ಲ, ಏನಿಲ್ಲ, ಮಾಡಬೇಕು. ಇಲ್ಲ ಓಕೆ. ಏನಾಯ್ತು? ಅಲ್ಲಿ ಯಾಕೆ ಹಿಡಿತಾ ಇದೆಯಾ? ಮಾಡ್ತಾ ಇದೆಯಾ? ನಮ್ಮಮ್ಮ ಚಿನ್ನಿದೆ. ಆಗಲ್ಲ, ಇದು ಪೂರ ಕೆಳಗಡೆ ಎಳ್ಕೊಂಬ ಹಿಂದೆ ಬರ್ತಾ ಇದೆ. ಇತ್ತೆಗೆ ಎಲ್ಲ ಹಾಳಾಗುತ್ತೆ ಕಣೋ, ಎಲ್ಲ ಹಾಳಾಗುತ್ತೆ. ನೀನು ಬರ್ತಾ ಬರ್ತಾ ನೀನೇ ಹಿಂದೆ ಬರ್ತಿದ್ದೀನಿ. ಅದು ನಾನು ಹಿಂದೆ ಬರ್ತಿರೋದಲ್ಲ, ಎಳಿತಾ ಇದ್ವಿ ಹಿಂದೆ, ಅದು ಎಳೀತಾ ಇದ್ದಿದ್ದು ಇದು. ಇದನ್ನೆಲ್ಲ ತೆಗೆದುಬಿಟ್ಟು ಹಾಕ್ಬೋದಲ್ಲ, ಅಟ್ಲೀಸ್ಟ್ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಲ್ವಾ? ಅಷ್ಟೇ ವೆಯ್ಟ್ ಬರುತ್ತೆ. ಒಂದ್ಸರಿ ಇನ್ನೊಂದು ಸ್ವಲ್ಪ ಮುಂದಕ್ಕಾದ್ರೂ ಹೋಗು ನೀನು. ತಳ್ಳು ಒಂಚೂರು. ಸರಿ, ಫುಡ್ ರೆಸ್ಟು. ನೋಡಿದ ಸರಿ ಇದೆ. ಬಿತ್ತಾ? ಪರ್ಫೆಕ್ಟಾ? ಓಕೆ. 3, 2, 1. ಇವನು ಸಿದ್ವಿನ್. ಎಳಿಯ ಬಂತ ಕಣ ಬಾರ. ಅಯ್ಯೋ, ಫುಡ್ ರೆಸ್ಟ್ ಇಂದ ಬರ್ತಾರೆ. ಸಾಫ್ಟ್ ಇದೆ ಇದು, ಅರ್ಥ ಮಾಡ್ಕೋ. ಮುಂದಕ್ಕೆ ಹೋಗು. ಹಾಕು ಈಗ. ಸೆಂಟರ್ ಸ್ಟ್ಯಾಂಡ್ ಹಾಕಕ್ಕಾಗ್ತಿಲ್ಲ ಅಂದ್ರೆ ಹೀಗೆ ಕೂತಿರ್ತೀಯ ಗುರುವೆ. ಆಗ್ತಿಲ್ಲ. ಸೆಂಟರ್ ಸ್ಟ್ಯಾಂಡ್ ಹೇಳಕ್ಕೆ ಊಟ ಮಾಡಿಲ್ಲ. ಹಾಕು 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 ಹಾಕು. ಫುಡ್ ರೆಸ್ಟ್ ಮೇಲೆ ಹಾಕು ಕರೆಕ್ಟಾಗಿ. ಓಕೆ. 3, 2, 1. ಆಯ್ತಾ? ಇಲ್ಲ. ಫುಡ್ ರೆಸ್ಟ್. ಚೂರು. ಓಹೋ, ಸ್ವಲ್ಪ ಈಗ ಒಂದು ವೀಲ್ ಇದೆ. ಬಸ್ ಹಾಕು ಈಗ. ನೀನು ಎಳಿತಾ ಇದ್ದರೆ ನಾನು ಇಲ್ಲಿ ಎಳಿತಾ ಇದ್ದೀನಿ. ಮುಂದಕ್ಕೆ ಹಾಕೋ, ಬರ್ತಾ ಬರ್ತಾ ಇದೆ ಬಂದು. ಓಕೆ, ರೆಡಿ? 3, 2, 1. ಅವಾಗಲೇ ಹಾಕಿತ್ತು.
ಈಗ ಹಾಕ್ಬಿಡು ನೀನು, ಆ ಫೋರ್ಸಲ್ಲಿ ಹಾಕ್ಬಿಡ್ಬೇಕು, ಬಿಡಬೇಡ. ಎಸ್ ಬಂತು. ಫೈನಲಿ ಬರ್ತಾ ಹಿಂದೆ ಬಂದಿದೆ ಮತ್ತೆ. ಹಾಗೆ ಬಿಡು. ಕಾಫ್ ಮಸಾಲ ಎಲ್ಲ ಹಿಡ್ಕೊತಾ ಇದೆ. ಸೆಂಟರ್ ಸ್ಟ್ಯಾಂಡ್ ಹಾಕಿದ್ದು. ಇನ್ನೊಂದೇನಂದರೆ ಒಂದು ನಿಮಿಷ ಅದನ್ನು ತೊಗೊಂಡು ಹತ್ರ. ಲೆಫ್ಟ್ ಸೈಡಿಂದ ಬಾ ಅಮ್ಮ, ಲೆಫ್ಟ್ ಸೈಡಿಂದ ಬಾ. ರೈಟ್ ಸೈಡಿಂದ. ಲೆಫ್ಟ್ ಸೈಡ್ ಇದು, ಲಿಫ್ಟ್ ಇದು. ಇನ್ನೊಂದೇನಂದರೆ ಸೆಂಟರ್ ಸ್ಟ್ಯಾಂಡ್ ಆಗ್ತಾಯಿದ್ರೆ ಒಂಚೂರು ಹಂಗೆ ಹತ್ರ ಬಾ. ಇದಿದೆಯಲ್ಲ ಈ ಕಬ್ಣದ್ದು ಫುಟ್ ರೆಸ್ಟು ಸಿಕ್ಕಾಪಟ್ಟೆ ಇಲ್ಲಿ ಚುಚ್ಚುತ್ತಾ ಇದೆ ಹಾಕೊಂಡು ಸೆಂಟರ್ ಸ್ಟ್ಯಾಂಡ್ ಇಳಿಬೇಕಾದ್ರೆ. ಪಾಪ ನಮ್ಮಮ್ಮನೂ ಅಷ್ಟೇ ಸಪೋರ್ಟಿವ್ ಆಗಿ ಹೇಳಿದ್ಕೊಟ್ರು. ಕೈ ಏನಾಯಿತು? ವ್ಯಾಸ್ಲಿನ್ ಹಚ್ಕೊ. ನಿನಗೂ ರೋದನೆ ಪಾಪ ನನ್ನಿಂದ. ಏನು ಹೇಳಿ, ಜಾಲಿ. ಊಟ ಮಾಡಿದೆಯಲ್ಲ? ಹಾಂ, ಹತ್ರ ಬಾ, ಇಲ್ಲಿ ಬಂದು ಮಾತಾಡು ಬಾ. ಒಂದು ಅಚೀವ್ಮೆಂಟ್ ಅಂತ ಅಂದರೆ ಒಬ್ರದ್ದು ಸಪೋರ್ಟ್ ಇಲ್ದೇ ಅಚೀವ್ ಮಾಡ್ಬಿಡೋಕ್ಕಾಗುತ್ತಾ? ಮಾಡಬೇಕು. ಒಬ್ರು ಏನೋ ಒಂದು ಸಾಧನೆ ಮಾಡ್ತಾರೆ, ದೊಡ್ಡದೋ ಚಿಕ್ಕದೋ, ನಮ್ಮ ಮಟ್ಟಕ್ಕೆ ನಾವು ಒಂದು ಸಾಧನೆ ಮಾಡ್ತಾಯಿದ್ದೀವಿ ಅಂದಾಗ ನಾವು ಅದನ್ನೊಂದು ಸಹಾಯ, ಒಂದು ಸಪೋರ್ಟ್ ಮಾಡಬೇಕು, ಎನ್ಕರೇಜ್ಮೆಂಟ್ ಕೊಡಬೇಕು. ನಮ್ಮ ಕೈಯಲ್ಲಿ ಆದದ್ದು ನಾವು ಮಾಡಲೇಬೇಕು. ನಮ್ಮ ಮಕ್ಕಳಿಗೆ ನಾವೇ ಎನ್ಕರೇಜ್ ಮಾಡಿಲ್ಲ ಅಂದರೆ ಬೇರೆ ಯಾರು ಎನ್ಕರೇಜ್ ಮಾಡ್ತಾರೆ ಅಲ್ವಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಎಲ್ಲಾಟ್ ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ, ಇಷ್ಟೊಂದೆಲ್ಲ ರೈಟ್ಸ್ ಕಳಿಸ್ತಾ ಇರೋದಕ್ಕೆ, ಈ ಥರನೂ ಚಾಲೆಂಜ್ನ ಅಕ್ಸೆಪ್ಟ್. ಅದು ಫಸ್ಟು ಯಾವುದೇ ತಾಯಿ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಇಲ್ಲಿ ತಿಗ ಮುಚ್ಕೊಂಡು ಬಂದು ಮಲ್ಕೊಳಪ್ಪ ಒಳಗಡೆ ಅಂತ ಹಿಂಗೆ ಕ್ಯಾಕುರ್ಸ್ ಹಿಂಗೆ ಹೋಗಿದ್ದಾರೆ. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ರಾ ವಿಡಿಯೋ, ಇದರಲ್ಲೇ ನೋ ಫಿಲ್ಟರ್ ನನ್ನ ಬಾಯಲ್ಲಿ ಹಿಂಗೆ ಬರುತ್ತೆ. ತಲೆ ಕೆಡ್ಸ್ಕೊಂಬಿಡ್ರಿ ಯಾರೂ. ಯಾರೇ ಮಕ್ಕಳಾಗಿದ್ರು, ಯಾರೇ ತಾಯಿ ಇದ್ರು ಆಗಿರ್ಬೋದು, ಆಮೇಲೆ ಒಳಗಡೆ ಒಂದು ಬೆಚ್ಚಗೆ ಮಲ್ಕೊಳಪ್ಪ ಅಂತ ಹೇಳ್ತಾರೆ. ಯಾರೂ ಆಚೆ ಮಲ್ಗಿಸಲ್ಲ. ಹೋಲ್ ನೈಟ್ ಇಲ್ಲೇ, ನಾನು ಇವತ್ತು ಇಲ್ಲೇ ಮಲಗೋದು. 24 hours ಇಲ್ಲೇ. ಆಚೆ ಹಾಕಿಲ್ಲ, ಎಲ್ಲ ಬಂದಿರ್ತಾರೆ ಒಳಗಡೆ ಮಲ್ಕೊಂಡು ನಾನು ಹೇಳ್ತೀನಿ. ಇವತ್ತು ಚಾಲೆಂಜ್ ಇರೋದ್ರಿಂದ ಅವ್ನ ಜೊತೆ ನಾನು ಆಚೆ ಇರ್ತೀನಿ. ನೀನೇನು ಆಚೆ ಇರೋದೇನು ಬೇಡ, ನಿಮ್ಮದೇ ಅಲ್ಲಿ ಒಳಗಡೆ ನಿಮ್ಮದೇ ಸೋಜಾವು ಮಾಡು, ಊಟಕ್ಕೆ ಕೊಡು. ಇವಾಗ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆಲಿ ನಾಯಿ ಮರಿ ಓಡಾಡ್ದಂಗೆ ಆಗ್ತಾಯಿದೆ. ಓಕೆ ಸ್ನೇಹಿತರೆ, ಊಟ ಮಾಡೋದನ್ನು ಅದೊಂದು ವೀಡಿಯೋ ಮಾಡಿ. ಹಾಂ, ಏನೋ ಮಾತಾಡೋಕ್ಕೆ ಬಂದೆ, ಹೇಳು. ಏನಿಲ್ಲ, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಮಧ್ಯರಾತ್ರಿ ಟೈಮಿಂಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಹಾಗೆ ಮತ್ತೆ ನಿಮಗೆ ಸಿಗ್ತಾ ಇರ್ತೀವಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು, ಆಮೇಲೆ ಮಧ್ಯದಲ್ಲಿ ಇನ್ನೇನಪ್ಪ ಒಂಚೂರು ಹಿಂಗಿಟ್ಕ ಕೈ ನೋವ್ತಾ ಇದೆ, ಓಕೆನಾ? ಇನ್ನೊಂದೇನಪ್ಪ ಅಂದರೆ ಮಧ್ಯದಲ್ಲಿ ಏನಪ್ಪ ಇವನು ಆಫ್ ಮಾಡ್ತಿದ್ದಾನೆ, ಇಳ್ದಿರ್ಬೋದು ಅಂತ ನಾನು ನಂಬೋ ಅಪ್ಪು ಬಾಸ್ ಮೇಲಾಣೆಗಳು ಇವತ್ತು ನಾನು ಕೆಳಗಡೆ ಇಳಿಯೋದಿಲ್ಲ. ಅಷ್ಟು ಇಳ್ದಿಲ್ಲ ಅಂದರೆ ನಾರ್ಮಲಾಗಿ ಇಳಿದ್ರೆ ಸ್ಟ್ಯಾಂಡ್ ಹಾಕ್ಕೊಂಡು ಜಸ್ಟ್ ನಾರ್ಮಲಾಗಿ ಅಂಡ್ ಇಲ್ಲೇ ಇದ್ದೇ ಇರುತ್ತೆ. ಅಂಡ್ ಆಚೆ ತೆಗ್ದಿಲ್ಲ, ಬಾಸ್ ಮೇಲಾಣೆಗಳು ತೆಗ್ದಿಲ್ಲ ಅಷ್ಟೇ. ಹಂಗೂ ಯಾರಾದರೂ ಕ್ಲಾರಿಫೈ ಮಾಡ್ಕೊಬೇಕಾ? ಡೈರೆಕ್ಟಾಗಿ DM ಮಾಡಿ. ಅಷ್ಟಿದ್ರೆ ವೀಡಿಯೋಸ್ ಎಲ್ಲ ನಾನೇ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಗೈಸ್ ಮಲ್ಕೊಂಡಿದ್ದೀನಿ ಹಂಗೇನೆ, ಪವರ್ ಬ್ಯಾಂಕ್ ಚಾರ್ಜ್ ಇಟ್ಕೊಂಡು. ನಮ್ಮಮ್ಮ ಊಟ ತೊಗೊಂಬಂದರು. ಏನಿವತ್ತು ಸ್ಪೆಷಲ್ಲು? ತರಕಾರಿ ಎಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡಿ. ಓಕೆ, ಕೈ ತೊಳೆದಿಲ್ಲ, ನಿಮಗೆ ಗೊತ್ತು. ನಾನು ತೊಳೆದಿಲ್ಲ, ಅದಕ್ಕೆ ನಾನು ಕೈ ತೊಳ್ಕೊಂಬಂದು ನಿಂಗೆ ತಿನ್ನಿಸ್ತಾ ಇದ್ದೀನಿ. ಭಾಗ್ಯವಂತರು ನಾವೇ ಭಾಗ್ಯವಂತರು. ನೀರು ಇಲ್ಲಿರೋದೇನಕ್ಕೆ? ಜಾಲಿ ಮಾಡೋಕ್ಕೆ. ಆಹಾ, ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಸ್ನೇಹಿತರೆ. ಏನಕ್ಕೆ ಹೇಳಿ? ಡೆಲಿವರಿ ಆಗಬಾರ್ದು ಅಂತ ಅಷ್ಟೇ. ಇವಾಗ ಒಳ್ಳೆ ಬ್ಯಾಟಿಂಗು, ಅಂದರೆ ಸ್ವಲ್ಪ ತಿನ್ನಬೇಕು. ಬೆಳಗ್ಗೆ ಎಷ್ಟೊತ್ತಲ್ಲಿ ಮತ್ತೆ ಶುರುವಾಯಿತು ಅಂದರೆ ಕಷ್ಟ. ಸೊ ಸ್ನೇಹಿತರೆ, ಟೈಮ್ ಬಂದು 11:57, ಕರೆಕ್ಟಾಗಿ 11:57 ಆಗಿದೆ. ಓಕೆ, ಕುಂಡಿ ಲೈಟಾಗಿ ಪೇನ್ ಆಗ್ತಾಯಿದೆ, ಅದನ್ನೂ ಹೇಳ್ತೀನಿ. ಫುಲ್ಲು ಬೆಳಗ್ಗೆ 2 o'clock, ನಾಳೆ 2 o'clock ಆಗೋವರೆಗೂ
ಏನೇನು ಪೇಯ್ನ್ಸ್ ಎಲ್ಲ ಬರುತ್ತೋ ಎಲ್ಲ ಹೇಳ್ತೀನಿ. ಸದ್ಯಕ್ಕೆ ಬ್ಯಾಕ್ ಪೇಯ್ನ್ ಒಂದು ಬರ್ತಿಲ್ಲ ಸದ್ಯಕ್ಕೆ. ಓಕೆ, ಐ ಆಮ್ ಹ್ಯಾಪಿ ಟು ದಿಸ್. ಸೊ ಗೈಸ್, ನಮಸ್ಕಾರ. ಟೈಮ್ ಬಂದು 12:30 ಏನೋ ಆಗಿದೆ. 12:30 ಅಲ್ಲ, 12:30 ಆಗಿದೆ. ಸೊ ಇದೇ ನನ್ನ ಸ್ಲೀಪಿಂಗ್ ಪೋಸ್ಚರು. ಆಮೇಲೆ ಮಧ್ಯದಲ್ಲಿ ಏನೇನೋ ಅನ್ಕೊಬೇಡಿ, ಯಾವುದೇ ಥರನೂ ಕಮೆಂಟ್ಸ್ಗಳು ಹಾಕಬೇಡಿ. ಕ್ಯಾಮ್ರಾ ಆಫ್ ಆದಮೇಲೆ ಇಳಿಬೋದು, ಒಳಗಡೆ ಹೋಗಿ ಮಲ್ಕೊಬೋದು ಅಂತ. ಆ ಥರ ಎಲ್ಲ ಏನೂ ಮಾಡೋ ಸೀನೇ ಇಲ್ಲ ನಂದು. ಒಂದು ಸತಿ 24 hours ಆದರೆ 24 hours ಅಷ್ಟೇ ನಿಯತ್ತಾಗಿ ಮಾಡ್ತೀವಿ. ಬೇರೆಯವ್ರಿಗೆ ಗೊತ್ತಿಲ್ಲ. ನಂದು ನಾವು ನಿಯತ್ತಾಗಿದ್ದರೆ ಜನ ನೋಡ್ತಾರೆ ಅಷ್ಟೇ. ಏನಂತೀರ ಸ್ನೇಹಿತರೆ, ಅಲ್ವಾ ಅಮ್ಮ? ಎಕ್ಸಾಕ್ಟ್ಲಿ ಅಷ್ಟೇ. ಆಮೇಲೆ ಫುಲ್ 24 hours ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಜಿ ಬಿ ಚೆನ್ನಾಗಿ ಹೇಳ್ಕೊಳತ್ತೆ. ಆದಷ್ಟು ಸೊ ಗೈಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ತೆ. ಮಧ್ಯರಾತ್ರಿ 1:15 ನೋಡ್ತೀರಾ ನಮ್ಮ ಪೊಸಿಷನ್ನ. ನೋಡಿ, ಜಾಲಿನ ಒತ್ತಿಗೆ ಕಾಲಿಗೆ ದಿಂಬು, ಕೆಳಗಡೆ ಬೆಡ್ಶೀಟು, ತಲೆಗೆ ದಿಂಬು, ಪಕ್ಕದಲ್ಲಿ ಪವರ್ ಬ್ಯಾಂಕು. ಲೈಟ್ ಹಾಕಬೇಡ ಅಂದೆ ನಮ್ಮಮ್ಮಂಗೆ, ಆದರೂ ಹಾಕಿದ್ದಾರೆ. ಮೇಲ್ಗಡೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರ್ ಇಂಡಿಯಾ ಅವರು ಇಲ್ಲೇ ಕೂತಿದ್ದಾರೆ. ನೀನು ಹೋಗಿ ಮಲ್ಕೊಳ್ಳೋದು ತಾನೆ. ಅವರು ನನ್ನ ಜೊತೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. 24 hours ನಿದ್ದೆ ಮಾಡಲ್ಲ. ಬಾ, ಅಲ್ಲೇನು ಅಲ್ಲಿ ಕೂತ್ಕೊಂಡಿದ್ಯಾ, ಜಾಲಿ ಮಾಡು ಬಾಯ್ಲಿ. ನೀನು ಗಾಡಿಯಿಂದ ಇಳಿಯಲ್ಲ ಅಂತ ಚಾಲೆಂಜ್ ಮಾಡಿದ್ರೆ ನಾನು ಮಲಗೋದಿಲ್ಲ ಅಂತ ಚಾಲೆಂಜ್ ಮಾಡ್ಬಿಟ್ಟು ಮಧ್ಯಾಹ್ನ 2 ಗಂಟೆಯಿಂದ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿರೋದು ಗಾಡಿಯಿಂದ ಕೆಳಗಡೆ ಇಳಿಯಲ್ಲ ಅಂತ. ನಮ್ಮಮ್ಮ ಚಾಲೆಂಜ್ ಮಧ್ಯಾಹ್ನ 2 ಗಂಟೆಯಿಂದ ತೊಗೊಂಡಿರೋದು ಒಳಗೆ ಹೋಗಿ ಮಲ್ಗಲ್ಲ. ಮತ್ತು ನೀನು ಆಚೆ ಕಡೆ ಹಿಂಗೆ ಬಿದ್ದಿದ್ರೆ ಯಾರಿಗೋಗಿ ನಿದ್ದೆ ಮಾಡೋಕ್ಕೆ ಮನ್ಸು ಬರುತ್ತೆ? ಮಲ್ಕೊಳ್ಳೋದಪ್ಪ ಇಲ್ಲೇ ಹಾಲಲ್ಲಿ, ಏನೋ ಜಾಲಿ ಮಾಡೋದು. ನಿದ್ದೆ ಬಂದಾಗ ನಿದ್ದೆ ಕೆಡಬೇಡ, ಒಂದು ದಿವಸ ಎಲ್ಲ ನಿದ್ದೆ ಕೆಡಬೇಡ. ಹೋಗಿ ನಿಮ್ದಂಗೆ ನಿದ್ದೆ ಮಾಡು ಫಸ್ಟು. ಮಾತ್ರ ಗೀತ್ರೆಲ್ಲ ತೊಗೊತಾ ಇರ್ತೀರಾ. ಓಕೆ ಗೈಸ್, ಮಧ್ಯದಲ್ಲಿ ಎಚ್ಚರ ಆದಾಗ ಮತ್ತಿನ್ನೊಂದ್ಸರಿ ಅಪ್ಡೇಷನ್ ಸಿಗುತ್ತೆ. ಓಕೆನಾ? ಅಲ್ಲಿವರೆಗೂ ನೀವು ಮಲ್ಕೊಂಡಿರಿ. ಓಕೆ, ಗುಡ್ ನೈಟ್ ನಿಮಗೆ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಇವಾಗಲೇ ಈ ಪೊಸಿಷನಲ್ಲಿ ಇದ್ದೀನಿ. ನೈಸ್. ಒಂದು ಕಾಲಲ್ಲಾದರೂ ಜನ ಓಡಾಡ್ತಾ ಇರ್ತಾರೆ, ಏನು ಮಾಡೋಣ ಹೇಳಿ. ಸೊ ಗೈಸ್, ಇನ್ನೂ ಒಂದು ಇನ್ಫಾರ್ಮೇಟಿವ್ ಏನಪ್ಪ ಅಂದರೆ, ರಾತ್ರಿ ಹೊತ್ತು ಸುಮಾರು ಸ್ಟೋರಿಗಳೆಲ್ಲ ನಾನು ನೋಡ್ತಾ ಇರ್ತೀನಿ. ನಾಯಿ ಕಳೆದೋಗಿರೋದು, ಏನೋ ರಾತ್ರಿ ಹೊತ್ತು ಮಲ್ಕೊಂಡಿರ್ತಾರೆ, ಫ್ಯಾಮಿಲಿಯವರೆಲ್ಲರೂ ಒಳಗಡೆ ಮಲ್ಕೊಂಡಿರ್ತಾರೆ, ನಾಯಿಗಳನ್ನ ಬಿಟ್ಬಿಟ್ಟಿರ್ತಾರೆ, ಹೊರಟೋಗಿರುತ್ತೆ. ಸೇಮ್ ಅದೇ ಥರ ನಾಯಿ ನಮ್ಮ ಎದುರುಗಡೆ ಮನೆಯವ್ರದ್ದೇ ಒಂದು ಸಿಜ್ಜು ಇದೆ ನೋಡಿ, ಓಡೋಯ್ತು. ನಮ್ಮಮ್ಮ ಓಡ್ಕೊಂಡೋಗಿ ಕರ್ಕೊಂಬಂದ್ಬಿಟ್ರು. ಸೊ ಅಷ್ಟೊತ್ತಲ್ಲಿ ಬೀದಿ ನಾಯಿಗಳು ನೋಡ್ರಿ. ಓನಮ್ಮ ನೀನು ಸೇಫು, ನೀನು ಹೆದರ್ಕೊಂಬೇಡ. ನಾಳೆ ನಿಮ್ಮ ಫ್ಯಾಮಿಲಿ ಜೊತೆ ನಾವು ಬಿಡ್ತೀವಿ, ಓಕೆನಾ? ಕಂತ್ರಿ ನಾಯಿಗಳವೆಲ್ಲ, ಆಚೆ ಇರೋ ನಾಯಿಗಳು. ಈ ನಾಯಿಗಳು ಅಟ್ಯಾಕ್ ಮಾಡಿಬಿಡ್ತು ಸ್ನೇಹಿತರೆ. ಪಾಪ ನಮ್ಮಮ್ಮ ಕರ್ಕೊಂಬಂದ್ಬಿಟ್ರು. ಇಲ್ಲ ಅಂದಿದ್ರೆ ನಂದು ಈ ಚಾಲೆಂಜ್ ಇರಲಿಲ್ಲ ಅಂದಿದ್ರೆ ನಾನು ಹೋಗ್ತಾ ಇದ್ದೆ. ಏನು ಮಾಡೋದು? ಓನಮ್ಮ ಕೋಳಿ. ನೀನು ನಾಯಿ, ಸಿಂಹ ಥರ ಗುರು ಅಂತ. ಪಾಪ ಅವ್ರ ಮನೆಯವ್ರು ಬಾಗಿಲು ಹಾಕ್ಕೊಂಡಿದ್ದಾರೋ ಏನು ಕತೆನೋ ಏನೂ ಗೊತ್ತಿಲ್ಲ. ಸ್ನೇಹಿತರೆ, ಪ್ಲೀಸ್ ನಿಮ್ಮನೇಲಿ ಏನಾದರೂ ಈ ಥರ ಪೆಟ್ಸ್ ಏನಾದ್ರು ಇದ್ದರೆ ಕಾನ್ಷಿಯಸ್ ಆಗಿರಿ, ಒಳಗಡೆನೇ ಬಿಟ್ಕೊಳ್ಳಿ. ನಾಯಿ ಆಚೆ ಈ ಥರ ಗೇಟ್ ಹತ್ರ ಎಲ್ಲ ಬಿಡೋಕ್ಕೆಲ್ಲ ಹೋಗ್ಬಿಡಿ ಸ್ನೇಹಿತರೆ. ಹಂಬಲ್ ರಿಕ್ವೆಸ್ಟ್. ಸೊ ಸ್ನೇಹಿತರೆ, ನಾಯಿ ಕಳೆದೋಗಿತ್ತಲ್ಲ, ಅವ್ರ ಓನರ್ ಇಲ್ಲೇ ಬಂದಿದ್ದಾರೆ. ಸೊ ಏನೇನಿಲ್ಲ, ಹಂಗೆ ನಾ ಆಚೆ ಏನಕ್ಕೆ ಮಲ್ಕೊಂಡಿದ್ದೆ ಅಂತ ಕೇಳೋಕ್ಕೆ ಬಂದಿದ್ರಂತೆ. ಸೊ ಪಾಪ ಐಸ್ ಕ್ರೀಮ್ ಕೊಡೋಣ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ಓಡ್ತಾ ಇದ್ದಾರೆ ನಾಯಿ.
ಸೊ ನಮಸ್ಕಾರ. ಟೈಮ್ ಬಂದು 2 ಕಾಲಾಗಿದೆ. ಇವಾಗ ನಾವು ಒರೈನ್ ಮಾಲ್ ಹತ್ರ ಇದ್ದೀವಿ, ಶೆಲ್ ಪೆಟ್ರೋಲ್ ಬಂಕ್ ಹತ್ರ. ಸೊ ಬ್ರೆಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ರು, ಬನ್ನಿ ಬ್ರೋ ಅಂತ ಹೇಳಿದ್ರು. ಅವರು ನೈಟ್ ನಿದ್ದೆ ಬರ್ತಾಯಿಲ್ಲ, ಗಾಡಿ ನೋಡಿದ್ರಲ್ಲ, ಸೊ ಬನ್ನಿ ಹಂಗೆ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸರಿ ಬನ್ನಿ ಬ್ರೋ ಅಂದ್ಬಿಟ್ಟು ಒಂದು ನೈಟ್ ರೈಡಿಗೆ ಬಂದಿದ್ದೀವಿ. ಏನಿಲ್ಲ, ಮತ್ತೆ ವಾಪಸ್ ಮನೆ ಜಾಲಿ. ನಮಸ್ಕಾರ. ಮಧ್ಯರಾತ್ರಿ 3 ಗಂಟೆ ಆಗಿದೆ, 3 ಗಂಟೆ 3 ನಿಮಿಷ ಆಗಿದೆ ಸ್ನೇಹಿತರೆ. ಏನು ಮಲ್ಕೊಳ್ಳೋ ಟೈಮು. ಓಕೆ, ಗೊಬ್ಬರ ಹಾಕೊಂಡು ಮಲ್ಕೊಳ್ಳೋದು ಅಷ್ಟೇ. ಕನ್ನಡಕನ ಸೇಫಾಗಿ ಜಾಲಿಯಾಗಿ ಇಲ್ಲಿ ಇಟ್ಬಿಟ್ಟು ನಮ್ಮ ಬಾಸ್ ಇದ್ದಾರೆ ಅಷ್ಟೇ. ಓಕೆ, ಗುಡ್ ನೈಟ್ ಸ್ನೇಹಿತರೆ. ಶುಭೋದಯ, ಗುಡ್ ಮಾರ್ನಿಂಗ್. ಟೈಮ್ ಬಂದು 6 ಕಾಲಾಗಿದೆ. ಇವಾಗ ಎಚ್ಚರಿಕೆ ಆಯಿತು, ಇವಾಗಿದ್ದೆ. ಸೊ 6:30, 7, 8, 9, 10, 11, 12, 1, 2 ಸ್ಟಿಲ್ 8 hours. 8 hour ಇದೆ ಸ್ನೇಹಿತರೆ. ನನ್ನ ಚಾಲೆಂಜ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಂಗೆ ತೋರಿಸಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗುರು ಮೇಲ್ಗಡೆ ಕ್ಲೀನ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ನೋಡಿ, ಮಗು ಕೊಡಿಯೋದೊಂದು ಬಾಕಿ. ಬೇಕು 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 ಅಂತ ಇದು ಬೇಕು ಅಂತ ನೋಡಿ ಸ್ನೇಹಿತರೆ ಏನು ಮಾಡ್ತಿದ್ದಾರೆ ಇವರು. ಸಮಯ ಬಂದು 7:23. ಓಕೆ, ಸಕ್ಸಸ್ಫುಲ್ಲಾಗಿ 19 ಅವರ್ ಕಂಪ್ಲೀಟ್ ಆಗಿದೆ. ಇನ್ನು 7 ಅವರ್ ಬಾಕಿ ಇದೆ ಸ್ನೇಹಿತರೆ. ಅದಾದಮೇಲೆ ಮಧ್ಯಾಹ್ನ 2 o'clock ಎಂಡ್ ಆಗುತ್ತೆ ಅಷ್ಟೇ, ಜಾಲಿ. ಸೊ ಸ್ನೇಹಿತರೆ ನಮಸ್ಕಾರ. 8:59, ಆಲ್ರೆಡಿ ನಿಯರ್ಲಿ ಒಂದು 9 ಗಂಟೆ ಅಂತ ಅಂದ್ಕೊಳ್ಳಿ. ಸೊ ನಮ್ಮ ಆಟೋ ಅಣ್ಣ ಸಿಕ್ಕಿದ್ರು. ಅಣ್ಣ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಸುದೀಪ್ ಅಂತಾನೆ. ಓ, ಬಾಸ್ ಹೆಸರೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಓಕೆ, ನಿಲ್ಲಿಸಿದ್ರು ಪಾಪ. ಗಾಡಿ ನೋಡಿಬಿಟ್ಟು ಯೂಟ್ಯೂಬರ್ ಅಂತೆಲ್ಲ ಕೇಳ್ಬಿಟ್ಟು ಮಾಡ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಓಕೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಯಿತು. ಸೊ ಹಂಗೆ ಇನ್ಸ್ಟಾಗ್ರಾಮ್ ಐಡಿನೂ ಅದೇನೇ ಇದೆ, ಸೇಮ್ ಐಡಿನೇ ಇದೆ. ಬ್ರೋ ಹಂಗೆ ನೀವು ಮಾಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಹಂಗಾರೆ ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಥ್ಯಾಂಕ್ ಯು. ಹಾಂ, ಇನ್ನೂ ಇಲ್ಲ ಬ್ರೋ, 24 hours ಗಾಡಿಲೇ ಕೂತ್ಕೊಂಡಿರೋದು ನಿನ್ನೆಯಿಂದ. ಅದೊಂದು ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಕೂತ್ಕೊಂಡಿದ್ದು. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಕೂತಿ, ಇವತ್ತು ಮಧ್ಯಾಹ್ನ 2 ಗಂಟೆ ಇಳಿಯೋದು ಅಂತ. ಆಲ್ರೆಡಿ 20 hours. ಅಂದರೆ ನಂದು ಪೂರಾ ಲಡಾಖ್ ಎಲ್ಲ ಕಂಪ್ಲೀಟ್ ಆಗಿದೆ, ಪಾಕಿಸ್ತಾನ್ ಬಾರ್ಡ್ರ್ ಎಲ್ಲ ಕಂಪ್ಲೀಟ್ ಆಗಿ, ಮನಾಲಿ, ಜಮ್ಮು ಕಾಶ್ಮೀರ ಎಲ್ಲ ಬೈಕಲ್ಲೇ ಹೋಗಿ ಬಂದಿದ್ದೀನಿ. ನೋಡಿ, ಪೂರಾ ಇದರಲ್ಲಿ ಇರುತ್ತೆ ಅದು. ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗ ಫ್ರೀಕ್ವೆಂಟಾಗಿ. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು ಅಣ್ಣ? ತೇಜು ಅಂತನಾ? ಓಕೆ ಅಣ್ಣ, ಥ್ಯಾಂಕ್ ಯು. ಬರ್ತೀರಾ ಟಿ ವಿಲಿ ನೀವು? ಸ್ನೇಹಿತರೆ ಟೈಮ್ ಬಂದು 9:25, ಸಂಡೇ ಬೆಳಿಗ್ಗೆ ಆಲ್ರೆಡಿ ಆಗಿದೆ. ಸೊ ಇವಾಗ ಇನ್ನೇನಿಲ್ಲ, ಇನ್ನು ಜಸ್ಟ್ ಒಂದು 5 to 6 hours ನನ್ನ ಚಾಲೆಂಜ್ ಮುಗ್ದೋಗುತ್ತೆ. ಸೊ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಚಿಕ್ಕಮ್ಮ ಅವರು ಬಂದಿದ್ದಾರೆ ಅಲ್ಲಿಂದ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಚಿಕ್ಕಮ್ಮ? ಏನಿಲ್ಲಪ್ಪ, ಇಷ್ಟೊತ್ತಂಗ ಚಾಲೆಂಜಲ್ಲಿ ಇದೆಯಲ್ಲ, ನನಗೆ ಫುಲ್ ಶಾಕು. ನನಗೆ ಇಷ್ಟೊತ್ತಂಕ ಇದೆಯಾ ನೀವು ಹೇಳಿದ್ರೆ, ನನ್ನ ಅಕ್ಕ ಹೇಳಿದ ತಕ್ಷಣ ನನಗೆ ಹೆಂಗಪ್ಪ ಇವನು ಹಿಂಗೆ ಇಷ್ಟೊತ್ತು ಕೂತಂತೆ ಗಾಡೀಲಿ ಬರೀ 24 hours ರಾಕ್ಷಸ. ಥ್ಯಾಂಕ್ ಯು ಸೊ ಮಚ್ ಮಮ್ಮ. ನೀನು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀಯಾ? ಹೌದು, ಬೇಗ ಇಳಿಯೋ, ನನ್ನ ಜೊತೆ ಸ್ಪೆಂಡ್ ಮಾಡ್ಬೇಕು ಬಾ ಬೇಗ. ಬರ್ತೀನಿ. ಮಧ್ಯಾಹ್ನ 2 ಗಂಟೆವರೆಗೂ ವೆಯ್ಟ್ ಮಾಡು, ಮುಗ್ದೋಗುತ್ತೆ. ಅಲ್ಲಿವರೆಗೂ ಕಿತ್ತಾಡ್ತಾ ಇರಿ. ಯಾವತ್ತೂ ಕಿತ್ತಾಡೋದು ಜಾಲಿ. ಓಕೆ, ಸಿಗೋಣ ಸ್ನೇಹಿತರೆ. ಓಕೆ, ಸೊ ಗೈಸ್
ನಮಸ್ಕಾರ. ಟೈಮ್ ಬಂದು 10 ಗಂಟೆ ಆಗ್ತಾ ಬರ್ತಾ ಇದೆ. ತಿಂಡಿ ತಿನ್ನೋ ಟೈಮು. ಜಾಲಿ ಬನ್ನಿ. ಏನು ಮಾಡೋದು ಹೇಳಿ, ನಂದು 4 ಅವರ್ಸ್ ಇದೆ. 4 ಅವರ್ಸ್ ಕರೆಕ್ಟಾಗಿ 4 ಅವರ್ಸ್ ಇದೆ. 11, 12, 1, 2 ಮುಗೀತು ಚಾಲೆಂಜು. 2 ಗಂಟೆಗೆ ಹೀಗೆ ಎನರ್ಜಿ ಕೂತ್ಕೊಂಡಿದ್ದೀನಿ. ಸದ್ಯ ಯಾವ ಥರನೂ ಬ್ಯಾಕ್ ಪೇಯ್ನ್ ಬಂದಿಲ್ಲ, ಕುಂಡಿ ನೋವು ಬಂದಿಲ್ಲ ಮೇಯ್ನ್ಲಿ. ಓಕೆ, ತಿಂದ್ಬಿಟ್ಟು ಮತ್ತೆ ಸಿಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಇನ್ನು ಟೈಮ್ ಬಂದು ಇವಾಗ ಕರೆಕ್ಟಾಗೆ 12 o'clock ಆಗಿದೆ. 12 ಅಲ್ಲ? ಹಾಂ, 12 o'clock ಆಗಿದೆ. ಸೊ ಮಿಕ್ಕಿರೋ 2 hours ಅಷ್ಟೇ. 1, 2 2 hours, ಲಾಸ್ಟ್ 2 hours ಕಂಪ್ಲೀಟ್ ಆಗೋಗುತ್ತೆ ನನ್ನ ಚಾಲೆಂಜು. ಸೊ ನಿನ್ನೆ ಮಧ್ಯಾಹ್ನ, ಸಾಟರ್ಡೆ ಮಧ್ಯಾಹ್ನ 2 ಗಂಟೆಗೆ ಕೂತ್ಕೊಂಡಿದ್ದು, ಸಂಡೇ ಮಧ್ಯಾಹ್ನ 2 ಗಂಟೆಗೆ ಇಳಿತಾ ಇದ್ದೀನಿ. ಇನ್ನೊಂದು 2 hours ಇದೆ. ಹಾಂ, ಏನು ಅನ್ನಿಸ್ತಿದ್ಯಮ್ಮ? ಅಟ್ಲೀಸ್ಟ್ ಏನಾದರೂ ಒಂದು ಅಂದ್ಕೊಂಡಿದ್ಯಾ ಈ ಥರ ಮಾಡ್ಬೋದಾ ಇವನು ಅಂತ? ಯಾವುದೇ ಸಾಧನೆ ಮಾಡಬೇಕಾದ್ರೂ ಡಿಟರ್ಮಿನೇಷನ್. ಅಲ್ಲ, ಡಿಟರ್ಮಿನೇಷನ್ ಇಂಪಾರ್ಟೆಂಟ್. ಹೌದು, ಮಾಡ್ತೀಯಾ ಅಂತ ಒಂಚೂರು ಡೌಟ್ ಇತ್ತು ನನಗೆ. ಮಾಡ್ತೀಯೋ ಇಲ್ವೋ ಅಂತ ಡೌಟ್ ಇತ್ತು. ಆ ಡೌಟ್ ಏನಕ್ಕೆ ಅಂತ ಹೇಳ್ಬೋದಾ? ಏನಕ್ಕೆ ಅಂದರೆ ನಿಮಗೆ ಜಾಸ್ತಿ ಹಸಿವು ತಡೆದ ಅಭ್ಯಾಸ ಇಲ್ಲ, ಒಂದು ಆಯಿತಾ. ಆಮೇಲೆ ಯು ಲವ್ ಸ್ಲೀಪಿಂಗ್. ಅದು ನಿಜ. ಆ್ಯಸ್ ಐ ಅಬ್ಸರ್ವ್ ಯು, ನಿಮಗೆ ನಿದ್ದೆ ಮಾಡೋದು ತುಂಬ ಇಷ್ಟ. ಹೌದು. ಆಮೇಲೆ ತುಂಬ ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ತೀಯ. ಸೊ ಇದನ್ನೆಲ್ಲ ನೀನು ಹೆಂಗೆ ಮಿಸ್ ಮಾಡಿಕೊಂಡು ನೀನು ಮಾಡೋಕ್ಕೆ ಸಾಧ್ಯನಾ ಅಂತ ನನಗೊಂದು ಡೌಟ್ ಇತ್ತು. ಆ್ಯಂಡ್ ಯು ಹ್ಯಾವ್ ಸಕ್ಸೀಡೆಡ್. ನಿನ್ನ ಡಿಟರ್ಮಿನೇಷನ್ ಏನಿದೆ ಅದು ಇವತ್ತಿನ ಒಂದು ದೊಡ್ಡದೋ ಸಣ್ಣದೋ ಸಾಧನೆನೇ ಅಷ್ಟೇ ಅಲ್ವಾ. ಇಷ್ಟು ಮಾಡಿದ್ರು ಸಾಧನೆನೇ ಸ್ನೇಹಿತರೆ. ಏನಂತೀರಾ? ಅದಂತೂ ನನಗೆ ಖುಷಿ ಕೊಡ್ತು ನಿಮ್ಮ ಬಗ್ಗೆ. ಐ ವಿಶ್ ಯು ಆಲ್ ದಿ ಸಕ್ಸಸ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಗಾಡ್ಸ್ ಗ್ರೇಸ್, ಫಸ್ಟ್ ಗಾಡ್ಸ್ ಗ್ರೇಸ್, ಹೌದು, ಟೀಚರ್ಸ್ ಗ್ರೇಸ್, ಆಮೇಲೆ ನಮ್ಮ ಅಪ್ಪು ಬಾಸ್ ಗ್ರೇಸ್ ಯಾವಾಗಲೂ ಇದ್ದೇ ಇರುತ್ತೆ, ಆಯಿತಾ. ಸೊ ಮತ್ತು ನಮ್ಮ ಮನೆಯವರ ಎಲ್ಲ ಎಲ್ಡರ್ಸ್ ಗ್ರೇಸ್. ಎಸ್ಪೆಷಲಿ ಏನು ಗೊತ್ತಾ, ನಮ್ಮ ಮೇಲ್ಗಡೆ ಮನೆ ಹುಡುಗ ಮತ್ತು ನಮ್ಮ ಮನೆ ಪಕ್ಕದ ಮನೆ ಹುಡುಗ ಸಿದ್ವಿನ್, ಪಕ್ಕದ ಮನೆ ಹುಡುಗ ಅಂತಿದ ತಕ್ಷಣ ಪಕ್ಕದ ಮನೆ ಹುಡುಗ, ಬಾರೋ ಇಲ್ಲಿ ಸೈಕಲಲ್ಲಿ ಹೋಗ್ತಾ ಇದ್ದಾನೆ, ಹಂಗೆ ಬಾರೋ ಇಲ್ಲಿ, ಬಾರೋ ಸೊ ಬಾರೋ ಇಳ್ಬಿಟ್ಟು ಬಾರೋ. ಸಿದ್ವಿನ್ ಮತ್ತು ಅನಿಕೇತ್ ಇವರಿಬ್ಬರು ಮಾತ್ರ ನನ್ನ ಮಗನಿಗೆ ಎಷ್ಟು ಚಿಕ್ಕ ಮಕ್ಕಳಾದ್ರೂ, ಅಣ್ಣ ನೀವು ಏನು ಮಾಡ್ತಾಯಿದ್ದೀರಾ ಅಣ್ಣ ನೀವು ಒಬ್ಬರೇ ಇರ್ತೀರಾ ಅಣ್ಣ, ನೀವೇನು ಮಾಡ್ತಾಯಿದ್ದೀರಾ ಅಣ್ಣ, ಹೇಗಣ್ಣ ಏನಂತ ತುಂಬ ಅವ್ನು ರಾತ್ರಿ ಪಾಪ ರಾತ್ರಿ ನಾನು ಎಲ್ಲೋ ಆಚೆ ಹೋಗಿದ್ದೆ, ಏನು ಸಿದ್ವಿನ್ ಅಂತ, ಓಕೆನಾ. ನಿನ್ನೆ ನಮ್ಮ ಫ್ರೆಂಡ್ ಮನೆಗೆ ಎಲ್ಲೋ ಆಚೆ ಹೋಗಿದ್ವಿ. ಸೊ ನಾನು ನೈಟ್ ಬಂದಾಗಲೇ 11:15 ಏನೋ ಆಗಿತ್ತು. ಪಾಪ ಅಲ್ಲಿವರೆಗೂ ಅವ್ನ ಮನೆಯಲ್ಲೇ ವೆಯ್ಟ್ ಮಾಡಿಕೊಂಡು ನನಗೋಸ್ಕರ ಕಾದು ಅಣ್ಣ ಇವಾಗ ಬಂದ್ರೆ ಏನು ಕತೆ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಕೊಂಡು ಹೊರಟ್ರು. ಪಾಪ ಥ್ಯಾಂಕ್ ಯು ಸೋ ಮಚ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಸಿಗೋಣ. ಸೊ ಸ್ನೇಹಿತರೆ, ನಮ್ಮ ಚಾಲೆಂಜು ಎಂಡ್ ಆಗೋ ಟೈಮ್ ಬರ್ತಾ ಇದೆ ಇವಾಗ. ಸೊ ಟೈಮ್ ಬಂದು ಇವಾಗ 1:59 ಆಲ್ರೆಡಿ. ಕೊಡಿಲಿ 1:59 ಆಗ್ತಾಯಿದೆ 1:59. 2 o'clock, 2 ಗಂಟೆ ಆಗಿದ ತಕ್ಷಣ ಚಾಲೆಂಜ್ ಅಕ್ಸೆಪ್ಟ್ ಸಕ್ಸಸ್ಫುಲಿ, ಗೆಟ್ ಡೌನ್, ಜಾಲಿ. ಫೈನಲಿ 2 o'clock ಆಯಿತು ಸ್ನೇಹಿತರೆ. ಫೈನಲಿ 2 o'clock ಮುಗೀತು, ಜಾಲಿ ತಗೋ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಣಗೊಂಡ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಚಾಲೆಂಜಿಂಗ್ ವೀಡಿಯೋಸ್ಗಳನ್ನ ಮುಂದೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಓಕೆ, ಟೇಕ್ ಕೇರ್.